ನ್ಯೂಸ್ 18 ಈಗಾಗಲೇ ದೆಹಲಿಯಲ್ಲಿ ಸಂಭವಿಸಿರುವಂತಹ ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇರುತ್ತದೆ. 10ಕ್ಕೂ ಹೆಚ್ಚು ಜನ ಈ ಸ್ಫೋಟದ ತೀವ್ರತೆಗೆ ಬಲಿಯಾಗಿದ್ದಾರೆ. ಸ್ಫೋಟದ ಭೀಕರತೆಗೆ 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ. ಸಾವನ್ನಪ್ಪಿದವರ ಬಗ್ಗೆ ಎಲ್ಎನ್ಜೆಪಿ ವೈದ್ಯರಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಮತ್ತು ಹಲವು ದೇಹಗಳು ಛಿದ್ರಗೊಂಡಿದ್ದಾವೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುತ್ತದೆ. ಈ ಛಿದ್ರಗೊಂಡಿರ್ತಕ್ಕಂತಹ ಘಟನೆಯ ಬಗ್ಗೆ ಮಾಹಿತಿಗಳು ಬಹಳಷ್ಟು ಸಿಗ್ತಾ ಇದ್ದಾವೆ. ಇದರಲ್ಲಿ ನಿಜಕ್ಕೂ 10 ಜನನ ಅಥವಾ ಅದಕ್ಕಿಂತ ಜಾಸ್ತಿ ಸಾವಿನ ಸಂಖ್ಯೆ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಆ್ಯಂಗಲ್ನಲ್ಲೂ ಕೂಡ ಇದರ ಬಗ್ಗೆ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಸ್ಫೋಟದ ಹಿನ್ನೆಲೆಯಲ್ಲಿ ಸ್ಫೋಟದಲ್ಲಿ ಉಗ್ರರ ಕೈವಾಡ ಇರಬಹುದು ಅನ್ನೋದರ ಬಗೆಗಿನ ಬಲವಾದಂತಹ ಶಂಕೆ ಇದೆ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಬಹಳಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಕಾರುಗಳು ಕೂಡ ಈಗಾಗಲೇ ಈ ಒಂದು ಸ್ಥಳದಲ್ಲಿ ಸುಟ್ಟು ಹೋಗಿರೋದ್ರಿಂದಾಗಿ ಎಲ್ಲಿಂದ ಸಂಭವಿಸಿತು, ಹೇಗೆ ಸಂಭವಿಸಿತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಿದೆ. ಪಾರ್ಕಿಂಗ್ ಮಾಡಿರ್ತಕ್ಕಂಥ ಒಂದು ಕಾರ್ನಲ್ಲಿ ಮೊದಲಿಗೆ ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆದರೆ ಅದು ಸಿಗ್ನಲಲ್ಲಿ ನಿಂತಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಇತ್ತು ಮತ್ತು ಇದಕ್ಕೆ ಪೂರಕವಾಗಿರ್ತಕ್ಕಂತಹ ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ ಮತ್ತು ಸುತ್ತಮುತ್ತಲ ಪ್ರದೇಶವನ್ನು ಕೂಡ ಈಗಾಗಲೇ ಸುತ್ತುವರಿಯಲಾಗಿದೆ. ಏನು ಡಾಗ್ ಸ್ಕ್ವಾಡನ್ನು ಕೂಡ ತೆಗೆದುಕೊಂಡು ಬಂದು ಅದರ ಮೂಲಕವಾಗಿ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಸುತ್ತಮುತ್ತಲ ಪ್ರದೇಶಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಪೊಲೀಸರು ಮತ್ತು ವಿಶೇಷವಾಗಿ NIA ತಂಡವು ಕೂಡ ಈಗಾಗಲೇ ಫೀಲ್ಡ್ಗಿಳಿದಿದೆ. ಅವರು ಕೂಡ ಈ ಒಂದು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಮತ್ತು ನಿಜಕ್ಕೂ ರೆಡ್ ಫೋರ್ಟ್ ಬಳಿಯಲ್ಲಿ ನಡೆದಿರುವುದು ಏನು ಅನ್ನುವಂಥದ್ದು, ಕೆಂಪುಕೋಟೆಯ ಬಳಿಯಲ್ಲಿ ಕೆಂಪು ಸಿಗ್ನಲ್ ಬಿದ್ದಂತಹ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವಿಸಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಅಂದರೆ ಒಂದು ಕಾರು ಬಂದು ನಿಲ್ಲುತ್ತೆ ಸಿಗ್ನಲ್ನಲ್ಲಿ, ಆ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕಿರುವಂತಹ ಮಾಹಿತಿ. ಇದು ಸ್ಪಷ್ಟವಾಗಿ ಟೆರರ್ ಅಟ್ಯಾಕ್ ಆಗಿದೆಯಾ ಅನ್ನೋದ್ರ ಬಗೆಗಿನ ಬಹಳಷ್ಟು ಅನುಮಾನಗಳಿದ್ದಾವೆ ಮತ್ತು ದೆಹಲಿ ಸ್ಫೋಟದ ಬೆನ್ನಲ್ಲೇ ಶಂಕಿತನೋರ್ವನ ಬಂಧನ ಕೂಡ ಆಗಿದೆ. ಶಂಕಿತನನ್ನು ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಆತನಿಂದಾಗಿ ಈ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಸ್ಫೋಟದ ಹಿಂದೆ ಉಗ್ರ ಕೈವಾಡ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ದೆಹಲಿಯಲ್ಲಿ ನಡೆದಿರುವಂತಹ ಈ ಸ್ಫೋಟದ ಬೆನ್ನಲ್ಲೇ ಶಂಕಿತನೋರ್ವನನ್ನು ಬಂಧಿಸಲಾಗಿದೆ ಮತ್ತು ಆತನಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಏನಾಗಿದೆ, ಏನು ಕತೆ ಅನ್ನೋದ್ರ ಬಗೆಗಿನ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಸ್ಫೋಟದ ಹಿಂದೆ ಉಗ್ರರ ಕೈವಾಡದ ಬಗ್ಗೆಯೂ ಕೂಡ ಬಹಳ ತೀವ್ರವಾದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ದೆಹಲಿ ಜನರ ಕಣ್ಣಲ್ಲಿ ಈ ಭೀಕರ ದೃಶ್ಯ ಅವರು ಕಂಡಿದ್ದಾರೆ. ಯಾಕಂದರೆ ಇಳಿ ಸಂಜೆಯ ಹೊತ್ತಿನಲ್ಲಿ ಎಲ್ಲರೂ ಕೂಡ ತಮ್ಮ ಮನೆಗಳಿಗೆ ವಾಪಸ್ ಆಗ್ತಾ ಇರುವಂತಹ ಸಮಯದಲ್ಲಿ ಆಗಿರುವಂತಹ ಸ್ಫೋಟ ಇದು. चेकिंग कराई जा रही है। यहाँ पर पूरी टीम है, जो BDS टीम है, डॉग स्क्वाड है, तो उसके अलावा SCP हजरतगंज और मैं स्वयं इसके साथी SHO हजरतगंज की टीम पूरी यहाँ पर लगी हुई है। साथ में वो चेकिंग जो हम करा रहे हैं, ये व्यस्ततम मार्केट है, आप भी जान रहे हैं। इसके अलावा हमारे रेलवे स्टेशन और जो मेट्रो स्टेशन है, संवेदनशील स्थान है, वहाँ पर हम चेकिंग कराएंगे आज। तो क्या दिल्ली में जो अभी ब्लास्ट हुआ है, क्या उससे कुछ कनेक्शन है यूपी में, जिस वजह से उस बिंदु पर भी हमारी सतर्क दृष्टि है। उच्चाधिकारीगण के निर्देश में ये जो चेकिंग है, चेकिंग प्रक्रिया जारी है। अच्छा, कब तक ये चेकिंग चलेगी और क्या निर्देश दिए? जो व्यस्तम इलाके हैं उनके हम जो भीड़ भाड़ वाले क्षेत्र हैं, संवेदनशील जगह, हर जगह हम चेकिंग कराएंगे आज। अलर्ट रखा गया है सर, किस तरीके से अभियान चलाया जा रहा है? ಎಸ್, ಈಗಾಗಲೇ ಅಲ್ಲಿ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ರು ದೆಹಲಿಯ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗ ಭದ್ರತೆಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಮತ್ತು ಎಲ್ಲ ಪ್ರದೇಶಗಳಲ್ಲೂ ಕೂಡ ಹೈ ಅಲರ್ಟ್ನಲ್ಲಿ ಇರುವಂಥದ್ದು ಸ್ಪಷ್ಟ ಇದೆ. ಈ ಒಂದು ಘಟನೆಯ ನಂತರ, ಯಾಕಂದರೆ ಈ ಸ್ಫೋಟ ಸಂಭವಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಒಂದೊಂದಾಗಿ ಹೊರಬರ್ತಾ ಇದ್ದಾವೆ. ಈ ಇಡೀ ಸ್ಫೋಟ ಮತ್ತು ಆ ಒಂದು ಸ್ಥಳದ ದೃಶ್ಯವನ್ನು ನಾವು ಗಮನಿಸಿದಾಗ ಹೇಗೆ ಪ್ರತಿಯೊಂದು ವಸ್ತುವು ಕೂಡ ಅಲ್ಲಿ ಛಿದ್ರ ಆಗಿದೆ ಅನ್ನೋದು ಗೋಚರಿಸುತ್ತೆ ಮತ್ತು ಆ ಸ್ಫೋಟದ ತೀವ್ರತೆಗೆ ಇದು ಸ್ಫೋಟಕಗಳನ್ನು ಬಳಸಿನೇ ನಡೆಸಿರುವಂತಹ ಒಂದು ಸ್ಫೋಟದ ಸ್ವರೂಪದಲ್ಲಿ ಗೋಚರಿಸ್ತಾ ಇರೋದರಿಂದಾಗಿ ಸ್ಪಷ್ಟವಾಗಿ ಏನಾಗಿದೆ, ಯಾವ ಸ್ವರೂಪದಲ್ಲಿ ಇದಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕಲೆ ಹಾಕಲಾಗ್ತಾ ಇದೆ. ಅಮೋನಿಯಂ ನೈಟ್ರೇಟನ್ನು ಬಳಕೆ ಮಾಡಿಕೊಂಡಿರೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಅಮೋನಿಯಂ ನೈಟ್ರೇಟ್ನ ಕಂಟೆಂಟ್ ಕೂಡ ಅಲ್ಲಿ ಸಿಕ್ಕಿದೆ ಮತ್ತು ಅದನ್ನು ಕೂಡ ಈಗಾಗಲೇ ಪರೀಕ್ಷೆಗೆ ಕಳುಹಿಸಲಾಗಿದೆ. ಹೀಗಾಗಿ ಇದು ಸ್ಫೋಟಕಗಳನ್ನು ತಯಾರಿಸಿನೇ ಅದರ ಮೂಲಕವಾಗಿ
ಇಲ್ಲಿ ಬ್ಲಾಸ್ಟ್ ಮಾಡಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಕರ್ನಲ್ ನಾಯಕ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕರ್ನಲ್ ನಾಯಕ್ ಅವರೇ, ದೆಹಲಿಯಲ್ಲಿ ಆಗಿರ್ತಕ್ಕಂಥ ಈ ಸ್ಫೋಟವನ್ನು ಗಮನಿಸಿದಾಗ ಕೆಂಪುಕೋಟೆಯ ಬಳಿಯಲ್ಲಿನೇ, ಅದು ಒಂದು ಮೆಟ್ರೋ ಸ್ಟೇಷನ್ನ ಬಳಿಯಲ್ಲಿ ಆಗಿರುವಂತಹ ಬ್ಲಾಸ್ಟ್, ಸುಮಾರು 10 ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಿದರೆ, ಮತ್ತೆ ಒಂದು ನಿನ್ನೆ ಇವತ್ತು ವಿಶೇಷವಾಗಿ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಉಗ್ರರ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗಳನ್ನು ಪತ್ತೆ ಹಚ್ಚುತ್ತಾ ಇರುವಂಥದ್ದು ಪ್ರಕ್ರಿಯೆಗಳು ಒಂದು ಕಡೆ ನಡೀತಾ ಇದ್ದಾರೆ. ದೆಹಲಿಯಲ್ಲಿ ಈ ರೀತಿಯಂಥ ಸ್ಫೋಟ ನಡೆಯುತ್ತೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ನಮಸ್ಕಾರ ಹರಿಪ್ರಸಾದ್ ಅವರೇ. ನಾವು ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಇಲ್ಲಿ ಇಂಟರ್ನಲ್ ಅಟ್ಯಾಕ್ ಇತ್ತು, ಯಾರು ಸ್ಮೋಕ್ ಬಾಂಬ್ ತಗೊಂಡೋಗಿದ್ರು. ಆ ಟೈಮ್ದಾಗ ನಾವು ಡಿಸ್ಕಷನ್ ಮಾಡಿದ್ವಿ. ಹೌದು. ಈ ಡೆಲ್ಲಿ ಬ್ಲಾಸ್ಟ್ ನೋಡ್ಬೇಕಾದ್ರೆ ಒಂದು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು. ಅದಾದ ನಂತರ ಶಿವರಾಜ್ ಪಾಟೀಲ್ ಅವರು ಹೋಮ್ ಮಿನಿಸ್ಟರ್ ಆದಾಗ ಒಂದು ಸೀರೀಸ್ ಆಫ್ ಬ್ಲಾಸ್ಟ್ ಆಗಿದ್ದು. ಹೌದು. ಅದಾದ ನಂತರ ಇವು ಮೋಸ್ಟ್ಲಿ ಇದು ಏನಪ್ಪಾ ಅಂದ್ರೆ ಲೋ ಇದ್ರಲ್ಲಿತ್ತು, ಅಷ್ಟು ಒಂದು ಕ್ಯಾಪಿಟಲ್ ಸಿಟಿಗೆ ಬಂದು ಬ್ಲಾಸ್ಟ್ ಮಾಡ್ತಕ್ಕಂತ ಇನ್ಸಿಡೆಂಟ್ಸ್ ಏನು ಹೆಚ್ಚಿಗೆ ಕಂಡು ಬಂದಿದ್ದಿಲ್ಲ. ಬಟ್ ಈ ಏನಂತಂದ್ರೆ ಡೆಲ್ಲಿಯಲ್ಲಿ ಆದಂತ ಅದು ಪ್ರೈಮ್ ಲೊಕೇಶನ್, ಏನಂತಂದ್ರೆ ರೆಡ್ ಫೋರ್ಟ್ ಒಂದು ಐಕಾನಿಕ್ ಏನಪ್ಪಾ ಅಂದ್ರೆ ಪ್ಲೇಸ್, ಮತ್ತೆ ಆಮೇಲೆ ಎಲ್ಲ ಕ್ರೌಡೆಡ್ ಪ್ಲೇಸ್, ವಿಸಿಟರ್ಸ್ ಇರ್ತಾರ, ಮತ್ತೆ ದಟ್ ಪ್ಲೇಸ್ ಇಸ್ ಕ್ರೌಡೆಡ್. ಬಟ್ ಇಂಟೆನ್ಸಿಟಿ ಆಫ್ ಬಾಂಬ್ ನೋಡ್ಬೇಕಂತಂದ್ರೆ ಡೆತ್ ಟೋಲ್ ಐ ಸಸ್ಪೆಕ್ಟ್ ದಟ್ ಏನಪ್ಪಾ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತಂತ ಅನಿಸ್ತದೆ ನನ್ಗೆ. ಬಟ್ ಇನಿಷಿಯಲಿ ಇದನ್ನ ಯಾರು ಏನಂತಂದ್ರೆ ನೋ ಡೌಟ್ ಏನಂತಂದ್ರೆ ಅದ್ರದ್ದು ದೃಶ್ಯಗಳು ನೋಡ್ತಾ ಹೋದ್ರೆ ಇಟ್ ಈಸ್ ಹೈ ಇಂಟೆನ್ಸಿಟಿ ಬಾಂಬ್, RDX ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಯಾವ ಆರ್ಗನೈಸೇಷನ್ ಇದರಿಂದ ಇದ್ದಾರೋ, ಯಾವ ಮೋಟಿವ್ದಿಂದ ಮಾಡಿದ್ದಾರೋ ಅದನ್ನೆಲ್ಲ ಇನ್ನು ಏನಂತಂದ್ರೆ ಇಟ್ ಇಸ್ ಜಸ್ಟ್ ಟೂ ಪ್ರಿಮ್ಯಾಚರ್, ಸ್ವಲ್ಪ ಕಾದು ನೋಡ್ಬೇಕಾಗ್ತದೆ. ಹೌದು. ಸೊ ಇಟ್ ಇಸ್ ಅ ವೆರಿ ಅನ್ಫಾರ್ಚುನೇಟ್ ಏನಂತಂದ್ರೆ ಈ ತರ ಆದದ್ದು. ಅದು ದಟ್ ಪ್ರೈಮ್ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಸಿಟಿ ಅಂಡ್ ದಟ್ ಪ್ರೈಮ್ ಲೊಕೇಶನ್ ಆದದ್ದು ಮೋಸ್ಟ್ ಅನ್ಫಾರ್ಚುನೇಟ್. ನಿಜ ನಿಜ ನಿಜ. ಬಹುತೇಕ ಇದು ಸಿಗ್ನಲ್ ಬಳಿಯಲ್ಲಿನೇ ಇದು ಸ್ಫೋಟ ಕೂಡ ಆಗಿದೆ ಅಂತ ಹೇಳ್ಕೊಂಡು ಸುತ್ತಮುತ್ತಲಿರುವಂತಹ ವೆಹಿಕಲ್ಗಳು ಸುಟ್ಟು ಹೋಗಿರುವಂಥ ರೀತಿಯನ್ನು ನೋಡಿದ್ರೇ ಗೊತ್ತಾಗುತ್ತೆ ಅಲ್ಲಿ ಸಾವಿಗೀಡಾಗಿರ್ತಕ್ಕಂಥವರ ಒಟ್ಟು ದೇಹಗಳು ಕೂಡ ಛಿದ್ರ ಆಗಿದ್ದಾವೆ ಅಂತೇಳಿ. ಅಂದರೆ ಆ ಸ್ವರೂಪದಲ್ಲಿ ಅಷ್ಟು ತೀವ್ರವಾಗಿ ಇಲ್ಲಿ ಸ್ಫೋಟ ಸಂಭವಿಸಿದೆ ಅಂತೇಳಿ. ಅಂದರೆ ಎಲ್ಲೋ ಒಂದು ಯಾಕಂದರೆ CNG ಅಥವಾ ಇಂಥದ್ದೇನೋ ಸ್ಫೋಟ ಆಯಿತು ಅಂತ ಹೇಳಿದ್ರೆ ಬಹಳ ಇಷ್ಟು ದೊಡ್ಡ ಮಟ್ಟಕ್ಕೆ ಏಕಕಾಲದಲ್ಲಿ ಅನಾಹುತವನ್ನು ಸೃಷ್ಟಿ ಮಾಡುವಂಥ ಸ್ವಲ್ಪ ಸಾಧ್ಯತೆ ಕಡಿಮೆ ಇರುತ್ತೆ. ಆದರೆ ಇಲ್ಲಿ ನೋಡಿದ್ರೆ ಇದು ದೊಡ್ಡದಾಗಿ ಪ್ಲ್ಯಾನ್ಡ್ ಆಗಿನೇ ಸ್ಫೋಟ ಮಾಡಿದಾರಾ ಅಂತ. ಎಸ್ 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 ಡೆಫಿನೆಟ್ಲಿ ಯಾರೇ ಮಾಡಿರ್ಬೇಕು, ಫಸ್ಟ್ ಕ್ಲಾಸ್ ಆಗಿ ಪ್ಲಾನ್ ಮಾಡಿ. ನಮ್ಮ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ, ಆ ತರ ಏನಂತಂದ್ರೆ ಒಂದು ವೆಹಿಕಲ್ ಲೋಡೆಡ್ ವಿತ್ ಎಕ್ಸ್ಪ್ಲೋಸಿವ್ ಬಂದಿರ್ತದ. ಆಮೇಲೆ ಏನಪ್ಪ ಅಂದ್ರೆ ಫಸ್ಟ್ ತಂದೆ ಆದಂತ ಎಕ್ಸ್ಪ್ಲೋಸಿವ್ ಅದ್ರದ್ದು ಪೊಟೆನ್ಶಿಯಲ್ ಎಷ್ಟಿರ್ತದ ಅಷ್ಟು ಬ್ಲಾಸ್ಟ್ ಆಗ್ತದ. ಅದಾದ ನಂತರ ಎಲ್ಲ ಫುಲ್ ಹೆವಿ ಟ್ರಾಫಿಕ್ ಇತ್ತಪ್ಪ ಅಂತಂದ್ರೆ ಆ CNG ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅವೆಲ್ಲ ಕೊಲಾಟ್ರಲ್ ಡ್ಯಾಮೇಜಸ್. ಅದು ಫರ್ದರ್ ಏನಪ್ಪ ಅಂದ್ರೆ ಅದು ಏನಪ್ಪ ಅಂದ್ರೆ ಇಟ್ ಇಸ್ ನಾಟ್ ಒಂದು ಪ್ರೈಮರಿ ಬಾಂಬ್ ಒಂದಿರ್ತದೆ, ಒಂದು ಸೆಕೆಂಡರಿ ಏನಪ್ಪ ಅಂದ್ರೆ ಸಬ್ಸಿಕ್ವೆಂಟ್ ಬೆಂಕಿ ಹತ್ತದಾಗ್ಲಿ, ಅದರ ಫರ್ದರ್ ಬ್ಲಾಸ್ಟ್ ಆಗೋದಾಗಲಿ, ಇವೆಲ್ಲ ಏನಂತಂದ್ರೆ ಕೊಲಾಟ್ರಲ್ ಡ್ಯಾಮೇಜಸ್ ಜಾಸ್ತಿ ಇರ್ತದೆ. ಬಟ್ ಈಗೆಲ್ಲ ಹಿಂಟ್ಸ್ ನೋಡ್ತಾರೆ. ಈಗ ಏನಪ್ಪ ಅಂದ್ರೆ ಅಲ್ಲೆಲ್ಲ ಬಿಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ವಾಟ್ ಕುಡ್ ಬಿ ದ ಏನಪ್ಪ ಅಂತಂದ್ರೆ ಸೋರ್ಸ್ ಎಲ್ಲಿಂದ ಇರ್ಬೋದು ಅದನ್ನ ತಿಳ್ಕೊಂಡು NIA ಈಗ ಆಲ್ರೆಡಿ ಬಂದಿರ್ಬೇಕು ಸ್ಪಾಟ್ಗೆ. ಹೌದು. ಸೊ ನಾಳೆ ಕ್ರಮೇಣವಾಗಿ ಏನಪ್ಪ ನಮ್ಗೆ ಕ್ಲಾರಿಟಿ ಸಿಗ್ತದೆ, ಏನಪ್ಪ ಅಂದ್ರೆ ಯಾರ್ದು ಕೈವಾಡ ಅಥವಾ ವಾಟ್ ಈಸ್ ಫರ್ದರ್ ಪ್ಲಾನ್, ಆ ಟೈಪ್ ಈ ಟೈಪ್ ಏನಂತಂದ್ರೆ ಎಲ್ಲ ಸ್ವಲ್ಪ ಡಿಟೇಲ್ಸ್ ಆಮೇಲೆ ಗೊತ್ತಾಗ್ತದೆ. ಈಗೇನಪ್ಪ ಅಂದ್ರೆ ನಾವ್ ಇಷ್ಟೇ ಹೇಳ್ಬೇಕು, ಸ್ವಲ್ಪ ಏನಪ್ಪ ಅಂದ್ರೆ ಇದು ಒಂದೇ ಬಾಂಬ್ನ ಮತ್ತೆ ಏನಾದ್ರು ಇದೆ ಅಂತ ಸ್ವಲ್ಪ ಬೆಟರ್ ಟು ಬಿ ಅಲರ್ಟ್, ಬೆಟರ್ ಟು ಅವಾಯ್ಡ್ ಏನಪ್ಪ ಅಂದ್ರೆ ಕ್ರೌಡೆಡ್ ಪ್ಲೇಸಸ್. ನಿಜ ನಿಜ. ಧನ್ಯವಾದ ಕರ್ನಲ್ VM ನಾಯಕ್ ಅವರೇ, ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಕರ್ನಲ್ VM ನಾಯಕ್ ಅವರು ಈ ಸ್ಫೋಟದ ಬಗ್ಗೆ ಹೇಳ್ತಾರಂಥದ್ದು. ಇಲ್ಲಿ ಸ್ಫೋಟ ಸಂಭವಿಸಿದ ನಂತರ ಇಡೀ ದೆಹಲಿಯಲ್ಲಿ ಹೈ ಅಲರ್ಟಲ್ಲಿ ಇದೆ ಸದ್ಯಕ್ಕೆ. ಪರಿಸ್ಥಿತಿಯನ್ನು ಕಂಪ್ಲೀಟಾಗಿ ಹೈ ಅಲರ್ಟಲ್ಲಿರುವಂಥದ್ದು ಕೂಡ, ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಚೆಕಿಂಗ್ ಎಲ್ಲವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಪ್ರತಿ ಏರಿಯಾದಲ್ಲೂ ಕೂಡ ಚೆಕಿಂಗ್ಗಳು ನಡೀತಾ ಇದ್ದಾವೆ. ಯಾರ ಮೇಲೆ ಅನುಮಾನಗಳು ಬರುವಂತಹ ರೀತಿಯಲ್ಲಿ ಇರುವಂತಹ ವ್ಯಕ್ತಿಗಳನ್ನು ವಿಚಾರಣೆ ನಡೆಸಲಾಗ್ತಾ ಇದೆ. ಕಾರ್ಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಇಲ್ಲೀಗ ಕಾರಿನ ಮೂಲಕವಾಗಿಯೇ ಇಲ್ಲಿ ಸ್ಫೋಟ ಸಂಭವಿಸಿರುವಂಥದ್ದು ಗೋಚರಿಸಿದೆ. ಆದರೆ ಅದು